ನಮಸ್ಕಾರ ಎಲ್ಲರಿಗೂ. ಸೊ ನಾವು ಸೈನಿಕ್ ಸ್ಕೂಲ್ ಕೌನ್ಸಿಲಿಂಗ್ ರಿಸಲ್ಟ್ ಫಸ್ಟ್ ರೌಂಡ್ ಬಂದಿದೆ, ನೀವೆಲ್ಲರೂ ನೋಡಿರ್ಬೋದು. ಸೊ ನಾವು ಕೂಡ ಸೈನಿಕ್ ಸ್ಕೂಲ್ಗಳಿಗೆ ಮತ್ತು ನವೋದಯ ಸ್ಕೂಲ್ಗಳಿಗೆ ಆನ್ಲೈನ್ ಕೋಚಿಂಗ್ ಪ್ರೊವೈಡ್ ಮಾಡ್ತೀವಿ. ಈಗ ರೌಂಡ್ 1 ರಿಸಲ್ಟ್ ಬಂದಿದೆ, ಅದರ ಮುಂದೆ ಯಾವ್ಯಾವ ಸ್ಟೆಪ್ಸ್ ಇರುತ್ತೆ, ಏನೇನು ಮಾಡಬೇಕು ಅಂತ ನೋಡೋಣ. ಇಲ್ಲಿ ನಿಮಗೆ ರಿಸಲ್ಟ್ ನೋಡಬೇಕಂತ ಇದ್ದರೆ ನೀವು ಏನು ಮಾಡಬೇಕು, ಸೈನಿಕ್ ಸ್ಕೂಲ್ ರೌಂಡ್ 1 ರಿಸಲ್ಟ್ ಅಂತ ಆದರೂ ಸರ್ಚ್ ಮಾಡ್ಬೋದು, ಅಥವಾ ISAC 2024 ಅಂತ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದ ಮೇಲೆ ಫಸ್ಟ್ ಆಪ್ಷನ್ ಏನು ಬಂದಿದೆ, ನ್ಯಾಷನಲ್ ಸೆಂಟರ್ ಆಫ್ ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಆ ಆಪ್ಷನಲ್ಲಿ ಹೋದರೆ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟಲ್ಲಿ ನೀವು ನೋಡ್ಬೋದು ಲೇಟೆಸ್ಟ್ ನ್ಯೂಸ್ ರೌಂಡ್ 1 ರಿಸಲ್ಟ್ ಈಸ್ ಪಬ್ಲಿಷ್ಡ್. ಸೊ ಅಲ್ಲಿ ಪಬ್ಲಿಷ್ ಆಗಿದೆ. ಯಾವಾಗ ಆಗಿದೆ ಅಂದರೆ ನೀವು ಇಲ್ಲಿ ನೋಡ್ಬೋದು, ಶೆಡ್ಯೂಲ್ ಇದೆ ಅದು, ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಡೇಟ್. ಸೊ 9th of April 2024 ಅಂದರೆ ನಿನ್ನೆ ಆಗಿದೆ. ಯಾವಾಗ 7 ಗಂಟೆಗೆ ಆಗಿದೆ. ಸೊ ಈಗ ಈ ಅಲಾಟ್ ಆಗಿರೋ ಯಾವ ಸ್ಟೂಡೆಂಟ್ಸಿಗಾದರೂ ಸೀಟ್ ಅಲಾಟ್ ಆಗಿದ್ದರೆ ಅವರು ಆ ಸೀಟನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಎಲ್ಲಿವರೆಗೆ ಟೈಮ್ ಇದೆ, 12th 4 2024 ಅಂದರೆ ಈ ತಿಂಗಳ, ಅಂದರೆ ಏಪ್ರಿಲ್ ತಿಂಗಳ 12 ತಾರೀಕುವರೆಗೆ. 12 ತಾರೀಕುವರೆಗೆ ಏನಿದೆ ಲಾಸ್ಟ್ ಡೇಟ್, 23:55 ಅಂದರೆ 11 ಗಂಟೆ 55 ನಿಮಿಷವರೆಗೆ ನಿಮಗೆ ಆಪ್ಷನ್ ಇದೆ ನೀವು ಆ ಸೀಟನ್ನು ಅಕ್ಸೆಪ್ಟ್ ಮಾಡೋಕ್ಕೆ. ಇಲ್ಲಾಂದರೆ ಅದು ಸೀಟ್ ಏನಾಗುತ್ತೆ, ವೇಕೆಂಟ್ ಆಗುತ್ತೆ. ಸೊ ಬ್ಲ್ಯಾಂಕ್ ಆಗುತ್ತೆ, ನೀವು ಏನೂ ಮಾಡೋಕ್ಕಾಗಲ್ಲ. ಮತ್ತು ನೀವು ಅಕ್ಸೆಪ್ಟ್ ಮಾಡಿದ ನಂತರ 15th ಇಂದ 27th ವರೆಗೆ, ಅಂದರೆ ಏಪ್ರಿಲ್ ತಿಂಗಳ 15th ಇಂದ 27th ವರೆಗೆ ನೀವೇನು ಮಾಡಬೇಕು, ಪೂರ್ತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫೀಸ್ ಪೇಮೆಂಟ್ ಎಲ್ಲ ಪ್ರೊಸೆಸ್ಗಳನ್ನು ನೀವು ಮಾಡಿರಬೇಕು. ಸೊ ಏನೇನು ಪ್ರೊಸೆಸ್ ಇದೆ ಅಂತ ನೋಡೋಣ. ಈಗ ನೀವು ರಿಸಲ್ಟ್ ನೋಡಬೇಕಂತ ಇದ್ದರೆ ಏನು ಮಾಡ್ತೀರಿ, ಸೈನ್ ಇನ್ ಆಪ್ಷನ್ ಇದೆಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೈನ್ ಇನ್ ಅಂತ ಮಾಡ್ತೀರಾ. ಎಲ್ಲ ಡೀಟೇಲ್ ಅಂದರೆ ಕ್ಯಾಪ್ಚಾ ಹಾಕಿ ಸೈನ್ ಇನ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಈ ರೀತಿ ವೆಬ್ಸೈಟನ್ನು ಓಪನ್ ಆಗುತ್ತೆ, ಅಂದರೆ ಮೈ ಪ್ರೊಫೈಲ್ ಫಸ್ಟ್ ಓಪನ್ ಆಗುತ್ತೆ. ಸೊ ಮೈ ಪ್ರೊಫೈಲ್ ಅಂತ ಓಪನ್ ಆದಮೇಲೆ ನಮಗೆ ರಿಸಲ್ಟ್ ನೋಡಬೇಕು. ಸೊ ರಿಸಲ್ಟ್ ನೋಡಬೇಕಂತ ಇದ್ದರೆ ನಾವು ಏನು ಮೇಲೆ ಹೋಗಬೇಕು, ಕ್ಯಾಂಡಿಡೇಟ್ ರಿಸಲ್ಟ್ ಅಂತ ಆಪ್ಷನ್ ಇದೆಯಲ್ಲ, ಆ ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ಆಪ್ಷನ್ ಅಲ್ಲಿ ಹೋದರೆ ನಿಮಗೆ ರಿಸಲ್ಟನ್ನು ಕಾಣುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಕ್ಯಾಂಡಿಡೇಟ್ ರಿಸಲ್ಟ್ ಆಪ್ಷನ್, ಈ ಆಪ್ಷನ್ ಇದೆಯಲ್ಲ, ಇದರ ಒಳಗಡೆ ಬಂದಮೇಲೆ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ ಮಾತ್ರ ಈ ರೀತಿ ಸೀಟ್ ಅಲಾಟ್ಮೆಂಟ್ ಡೀಟೇಲಲ್ಲಿ ಏನಾಗುತ್ತೆ, ಸ್ಕೂಲ್ ಅಲಾಟೆಡ್, ಯಾವ ಸ್ಕೂಲ್ ಅಲಾಟ್ ಇದೆ ಆ ಸ್ಕೂಲ್ ಹೆಸರು ಬರುತ್ತೆ. ಸೊ ಈ ಒಂದು ಸ್ಟೂಡೆಂಟ್ಗೆ ಯಾವ್ದು ಸ್ಕೂಲ್ ಅಲಾಟ್ ಆಗಿದೆ, ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್, ಅಂದರೆ ಇದು NSS ಸ್ಕೂಲ್ ಇದೆ. ಫಸ್ಟ್ ರೌಂಡ್ ಅಂತ ಬರುತ್ತೆ. ಮತ್ತು ಯಾವ ಕ್ಯಾಟಗರಿಯಲ್ಲಿ ನಿಮಗೆ ಸ್ಕೂಲನ್ನು ಅಲಾಟ್ ಆಗಿದೆ, ಸ್ಕೂಲ್ ಅಲಾಟೆಡ್ ಕ್ಯಾಟಗರಿ, ಇದು NSS ಸ್ಕೂಲ್ ಇರೋದ್ರಿಂದ NSS 40% ಅನ್ರಿಸರ್ವ್ಡಲ್ಲಿ ಸ್ಕೂಲ್ ಅಲಾಟ್ ಆಗಿದೆ. ಸೊ ಮೆಡಿಕಲ್ ಸೆಂಟರ್ ಮತ್ತು ಟೈಮಿಂಗ್ ರಿಪೋರ್ಟ್ ಆಗೋದು ಇಲ್ಲಿ ಏನು ಹೇಳಿದ್ದಾರೆ, ಮೆಡಿಕಲ್ ಸೆಂಟರ್ ವಿಲ್ ಬಿ ಅಲಾಟೆಡ್ ಬೈ ಅಲಾಟೆಡ್ ಸ್ಕೂಲ್. ಸೊ ಯಾವ ಸ್ಕೂಲಿಗೆ ಯಾವ ಸೆಂಟರ್ ಇದೆ ಅಂತ ಅದನ್ನು ಕೂಡ ಹೇಳ್ತೀನಿ ನಾನು. ಮತ್ತು ಸ್ಟೂಡೆಂಟ್ ಯಾರು, ಫೀಮೇಲ್ ಇದ್ದಾಳೆ, ಸೊ ಅವಳ ಹೆಸರು ಅದ್ವೈತ ಅಂತ, ಅದರ ಸಲುವಾಗಿ ಇಲ್ಲಿ ಫೀಮೇಲ್ ಅಂತ ಕೊಟ್ಟಿದೆ. ಇಲ್ಲಿ 4 ಆಪ್ಷನ್ ಇದೆ. ಸೊ ಫಸ್ಟ್ ಆಪ್ಷನ್ ಇದು ಸೆಕೆಂಡ್ ಆಪ್ಷನ್, ಮತ್ತು ಇದು 3ನೇ ಆಪ್ಷನ್, ಇದು 4ನೇ ಆಪ್ಷನ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಆಪ್ಷನ್ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ನೀವು ಅಕ್ಸೆಪ್ಟ್ ಅಂತ ಹಾಕಿದರೆ ಈ ಸ್ಕೂಲ್ ಅಲಾಟೆಡ್ ಆಗಿರೋ ಅದರಲ್ಲಿ ನೀವು ಅಡ್ಮಿಷನ್ ತೊಗೊಳ್ತಿದ್ದೀರಾ ಅಂತ ಅರ್ಥ. ಸೊ ನೀವು ಅಕ್ಸೆಪ್ಟ್ ಮಾಡಿದರೆ ನಿಮಗೆ ಪ್ರೊವಿಷನಲ್ ಲೆಟರ್ ಬರುತ್ತೆ. ಆ ಪ್ರೊವಿಷನಲ್ ಲೆಟರ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆ ಸ್ಕೂಲಿಗೆ ಭೇಟಿ ನೀಡಿ ಎಲ್ಲ ಫೀಸ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ನ ಏನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಇದು, ಅಂದರೆ ನೀವು ಅಕ್ಸೆಪ್ಟ್ ಮಾಡಿ ಏನು ಮಾಡ್ತಾಯಿದ್ದೀರಾ, ಆ ಸ್ಕೂಲನ್ನು ಚೂಸ್ ಮಾಡ್ತಾಯಿದ್ದೀರಾ ಅಂತ ಅರ್ಥ. ರೀಕನ್ಸಿಡರ್, ಈಗ ಸೆಕೆಂಡ್ ಆಪ್ಷನ್ ಏನಿದೆಲ್ಲ ರೀಕನ್ಸಿಡರ್. ಸೊ ಇನ್ನೊಂದು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಏನಿದೆಲ್ಲ, ಇದು 12th, ಈ ತಿಂಗಳ 12th ಅಂದರೆ ಟ್ವೆಲ್ತ್ ಏಪ್ರಿಲ್ ಎಲ್ಲಿವರೆಗಿದೆ, 11:55 PM, ಅಂದರೆ ನೀವು ಹೇಳ್ಬೋದು 13 ತಾರೀಕಿವರೆಗೆ, 13 ತಾರೀಕಿಗೆ ಮುಂಚೆನೇ ನಾವು ಏನು ಮಾಡಬೇಕು, ಇದನ್ನು ಅಕ್ಸೆಪ್ಟ್ ಮಾಡಿರಬೇಕು. ನಿಮಗೆ ಅಡ್ಮಿಷನ್ ತೊಗೊಳ್ದಿದ್ರೆ ಅದ್ರ ಮುಂಚೆನೇ ನೀವು ಆ
ಅಕ್ಸೆಪ್ಟ್ ಅಂತ ಆಪ್ಷನನ್ನು ತಗೊಳ್ಬೇಕಾಗತ್ತೆ. ಸೆಕೆಂಡ್ ಆಪ್ಷನ್ ರೀಕನ್ಸಿಡರ್ ಅಂತ ಇದೆಯಲ್ಲ, ರೀಕನ್ಸಿಡರ್ ಅಂದರೆ ನೀವು ರೌಂಡ್ 2ಗೆ ಹೋಗೋಕ್ಕೆ ಇಷ್ಟಪಡುತ್ತಿದ್ದೀರಾ ಅಂತ ಅರ್ಥ. ನೀವು ರೌಂಡ್ 2ಗೆ ಹೋಗಿ ಮತ್ತೆ ರೌಂಡ್ 1ನಲ್ಲಿ ಹೇಗೆ ನೀವು ಚಾಯ್ಸನ್ನು ಫಿಲ್ ಮಾಡಿದ್ದೀರಾ ಅದನ್ನು ಮತ್ತೆ ಮಾಡಬೇಕಾಗತ್ತೆ. ಈ ರೌಂಡ್ 1ನಲ್ಲಿ ಮಾಡಿರೋ ಆಪ್ಷನ್ಸನ್ನು ಹಾಗೇ ಇರುತ್ತೆ. ನೀವು ಏನಾದರೂ ಚೇಂಜಸ್ ಮಾಡಬೇಕಂತ ಇದ್ದರೆ ನೀವು ಚೇಂಜಸ್ ಕೂಡ ಮಾಡ್ಬೋದು. ಸೊ ರೌಂಡ್ 2ಗೆ ಹೋಗ್ತೀರಾ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದರೆ. ಈಗ ಥರ್ಡ್ ಆಪ್ಷನಲ್ಲಿ ಎಕ್ಸಿಟ್ ಕೌನ್ಸಿಲಿಂಗ್ ಅಂತ ಇದೆ. ಎಕ್ಸಿಟ್ ಕೌನ್ಸಿಲಿಂಗ್ ಅಂದರೆ ನಿಮಗೆ ಸೈನಿಕ್ ಸ್ಕೂಲ್ ಒಳಗಡೆ ಅಡ್ಮಿಷನ್ ತೊಗೊಳ್ಳೋದಿಲ್ಲ ಮತ್ತು ನೀವು ಮುಂದಿನ ಪ್ರೊಸೆಸ್ ಕೂಡ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಸೊ ಎಕ್ಸಿಟ್ ಕೌನ್ಸಿಲಿಂಗ್ ಅಂದರೆ ಪೂರ್ತಿಯಾಗಿ ನೀವು ಈ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಎಕ್ಸಿಟ್ ಆಗ್ತೀರಾ. ಸೊ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಪೂರ್ತಿಯಾಗಿ ಎಕ್ಸಿಟ್ ಆಗ್ತೀರಾ. ಸೊ ಈ ಆಪ್ಷನ್ ತಗೊಳ್ಳೋದು ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮತ್ತು ಈ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ಪೂರ್ತಿಯಾಗಿ ನೀವು ಹೊರಗಡೆ ಹೋಗಿದರೆ ಮುಂದೆ ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಎಲ್ಲಿವರೆಗಿದೆ 8 ರೌಂಡ್ಸ್ ಇದೆ. ಯಾವುದೂ ರೌಂಡಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ, ಆಪ್ಷನನ್ನು ಹಾಕೋಕ್ಕಾಗಲ್ಲ, ಮುಂದೆ ಯಾವುದು ಪ್ರೊಸೆಸ್ ಮಾಡೋಕ್ಕಾಗಲ್ಲ. ಸೊ ಫೋರ್ತ್ ರೌಂಡ್ ಏನಿದೆ ಅಂದರೆ ಫೋರ್ತ್ ಆಪ್ಷನ್ ಕ್ಲೋಸ್ ಪೋರ್ಟಲ್ ಅಂತ ಇದೆ. ಕ್ಲೋಸ್ ಪೋರ್ಟಲ್ ಅಂದರೆ ಜಸ್ಟ್ ಲಾಗೌಟ್ ಅಷ್ಟೇ. ಈ ಪೋರ್ಟಲ್ ಅಂದರೆ ಈ ಒಂದು ವೆಬ್ಸೈಟ್ ಏನಿದೆಯಲ್ಲ ನೀವು ಲಾಗಿನ್ ಮಾಡಿದಿರಲ್ಲ ಅದರಿಂದ ಹೊರಗಡೆ ಬರ್ತೀರಾ, ಲಾಗೌಟ್ ಅಷ್ಟೇ. ಸೊ ನೀವು ಫಸ್ಟ್ ಆಪ್ಷನ್ ಏನಿದೆ ಸೆಲೆಕ್ಟ್ ಮಾಡಿ ಆ ಸ್ಕೂಲನ್ನು ನೀವು ಚಾಯ್ಸ್ ಮಾಡಿದ್ದೀರಾ. ಸೆಕೆಂಡ್ ಆಪ್ಷನ್ ರೌಂಡ್ 2ಗೆ ಹೋಗ್ತೀರಾ. ಥರ್ಡ್ ಆಪ್ಷನ್ ಪೂರ್ತಿಯಾಗಿ ಈ ಕೌನ್ಸಿಲಿಂಗಿಂದ ನನಗೆ ಹೊರಗೆ ಬರಬೇಕು ಅಂತಂದರೆ ನೀವು ಮುಂದಿನ ಪ್ರೊಸೆಸ್ ಏನೂ ಮಾಡೋದಿಲ್ಲ ಅಥವಾ ನನಗೆ ಸೈನಿಕ್ ಸ್ಕೂಲ್ ಹೋಗೋದಿಲ್ಲ ಅಂದರೆ ಇದು ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದರೆ ಫೋರ್ತ್ ಆಪ್ಷನ್ ಜಸ್ಟ್ ಲಾಗೌಟ್ ಅಷ್ಟೇ. ಸೊ ಈ ರೀತಿ 4 ಆಪ್ಷನ್ ಇದೆ. ಸೀಟ್ ಅಲಾಟ್ ಆಗಿರೋದು ಆಕ್ಸೆಪ್ಟ್ ಮಾಡಿ ಅಥವಾ ಮುಂದಿನ ರೌಂಡ್ಗೆ ಹೋಗ್ಬೋದು ನೀವು. ಅದ ನಂತರ ನೆಕ್ಸ್ಟ್ ರೌಂಡಲ್ಲಿ ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂದರೆ ನೀವು ಏನಾದರೂ ಸ್ಕೂಲ್ ಅಲಾಟ್ ಆಗಿಲ್ಲ, ನಿಮಗೆ ಸ್ಕೂಲ್ ಅಲಾಟ್ ಆಗಿಲ್ಲ ಅಂದರೆ ಈ ರೀತಿ ಬರುತ್ತೆ. ಏನಿದೆ ಅಲಾಟೆಡ್ ಸ್ಕೂಲ್, ದಟ್ ಈಸ್ ಸ್ಕೂಲ್ ಅಲಾಟೆಡ್ ಏನಿದೆಲ್ಲ, ಸ್ಕೂಲ್ ನಾಟ್ ಅಲಾಟೆಡ್. ನಿಮಗೆ ಯಾವುದಾದ್ರೂ ಸ್ಕೂಲ್ ಸಿಗಲಿಲ್ಲ ಅಂದರೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ನೋಡ್ಬೋದು ನೀವು ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ. ಸೊ ನೀವು ರೀಕನ್ಸಿಡರ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಏನು ಮಾಡ್ತೀರಾ ನೀವು, ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಆ್ಯಂಡ್ ಫಿಲ್ ದ ಚಾಯ್ಸಸ್ ಅಗೇನ್. ಮತ್ತೆ ಇನ್ನೊಂದು ಸರಿ ಚಾಯ್ಸಸನ್ನು ಹಾಕ್ತೀರಾ. ಇಲ್ಲ ನೀವು ಆಕ್ಸೆಪ್ಟ್ ಮಾಡಿದರೆ ವಾಂಟ್ ಟು ಟೇಕ್ ಅಡ್ಮಿಷನ್ ಇನ್ ಅಲಾಟೆಡ್ ಸ್ಕೂಲ್ ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟ್ ಮಾಡಿದ ನಂತರ ಏನೇನು ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಸೊ ಅದರದ್ದು ನೋಡೋಣ ಮುಂದೆ. ಸೊ ಆ ಪ್ರೊಸೆಸನ್ನು ನೀವೇನು ಮಾಡಬೇಕು, ಮತ್ತು ಮುಂದೆ ಹೋಗಬೇಕು. ಸೊ ಈ ರೀತಿಯಲ್ಲಿ ಇದೆ. ಇಲ್ಲಿ ನೋಡ್ಬೋದು ನೀವು ಯಾವ ಸ್ಕೂಲ್ ಅಲಾಟ್ ಆಗಿದೆ ಅದನ್ನು ನೀವು ಚೂಸ್ ಮಾಡ್ತೀರಾ ಅಂದರೆ ಈ ಡಾಕ್ಯುಮೆಂಟ್ಸನ್ನು ಎಲ್ಲ ರೆಡಿ ಮಾಡಬೇಕು. ಇದು ಚೆಕ್ ಲಿಸ್ಟ್ ಇದೆ. ಈ ಚೆಕ್ ಲಿಸ್ಟ್ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೇನೆ. ಸೊ ಇಲ್ಲಿ ಸ್ಟೂಡೆಂಟ್ ಹೆಸರು, ಅಪ್ಲಿಕೇಶನ್ ನಂಬರ್, ಸ್ಟೇಟ್ ಕ್ಯಾಟಗರಿ, ಹೋಮ್ ಸ್ಟೇಟ್ ಆರ್ ಅದರ್ ಸ್ಟೇಟ್. ಇಲ್ಲಿ ನೀವು ನೋಡ್ಬೋದು ಯಾವ ಕ್ಯಾಟಗರಿಯಲ್ಲಿ ನಿಮಗೆ ಸ್ಕೂಲ್ ಅಲಾಟ್ ಆಗಿದೆ ಇಲ್ಲಿ ಕೊಟ್ಟಿರ್ತಾರೆ. ಸ್ಕೂಲ್ ಅಲಾಟೆಡ್ ಕ್ಯಾಟಗರಿ NSS 40% ಅನ್ರಿಸರ್ವ್ಡ್ ಅಂತಿದೆ. ಅದನ್ನೇ ಇಲ್ಲಿ ಬರಿಬೇಕು. ಅದನ್ನೇ ಈ ಸ್ಟೇಟ್, ಹೋಮ್ ಸ್ಟೇಟ್ ಆರ್ ಅದರ್ ಸ್ಟೇಟಲ್ಲಿ ಬರಿಬೇಕು. ಮತ್ತು ಡೊಮೊಸೈಲ್ ಸ್ಟೇಟ್ ಅಂದರೆ ನೀವು ಯಾವ ಸ್ಟೇಟಲ್ಲಿ ಉಳಿತಿದ್ದೀರಾ ಆ ಸ್ಟೇಟ್ ಡೀಟೇಲ್ಸ್ ಬರಿಬೇಕು. ಅಡ್ಮಿಷನ್ ಕ್ಯಾಟಗರಿ ಅಂದರೆ ಯಾವ ಕ್ಯಾಟಗರಿಯಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ. ಇಲ್ಲಿ ಅನ್ರಿಸರ್ವ್ಡ್ ಇದೆಯಲ್ಲ, UN ಅಂತಿದೆ. UN ಅಂದರೆ ಅನ್ರಿಸರ್ವ್ಡ್, ಅಲ್ಲಿ ಬರೆದಿರುತ್ತೆ, ಅದನ್ನೇ ಬರಿಬೇಕು. ಸೊ ಇಲ್ಲಿ ಏನು ಬರಬೇಕು, ಅಡ್ಮಿಷನ್ ಕ್ಯಾಟಗರಿ, ದಟ್ ಈಸ್ ಯಾವ ಕ್ಯಾಟಗರಿಯಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ. ಮತ್ತು ನಿಮ್ಮದು ಆ್ಯಕ್ಚುಯಲ್ ಕ್ಯಾಟಗರಿ ಏನಿದೆ ಈ ಆ್ಯಕ್ಚುಯಲ್ ಕ್ಯಾಟಗರಿನ ನೀವು ಬರಿಬೇಕು. ಸೊ ನಾನು ಒಂದು ಸರಿ ಬರಿತೇನೆ. ಈ ಸ್ಟೂಡೆಂಟ್ ಹೆಸರು ಅದ್ವೈತ ಅಂತ, ಮತ್ತು ಅಪ್ಲಿಕೇಶನ್ ನಂಬರ್ ಕೂಡ ಬರಿಬೇಕು ನೀವು. ಸ್ಟೇಟ್ ಕ್ಯಾಟಗರಿ ಹೋಮ್ ಸ್ಟೇಟ್ ಆರ್ ಅದರ್ ಸ್ಟೇಟ್. ಸೊ ಇಲ್ಲಿ ನೀವು ನೋಡ್ಬೋದು NSS 40% ಅನ್ರಿಸರ್ವ್ಡ್ ಅಂತಿದೆ. ಸೊ ಇಲ್ಲಿ ಹೋಮ್ ಸ್ಟೇಟ್ ಅಂತ ಏನೂ ಕೊಟ್ಟಿಲ್ಲ. ಸೊ ನೀವು ನೋಡ್ಬೋದು ಇದು ಹೋಮ್ ಸ್ಟೇಟ್ ಮಾತ್ರ. ಯಾಕೆಂದರೆ ಇವಳು ಕರ್ನಾಟಕದಲ್ಲಿನೇ ಇದ್ದಾಳೆ ಮತ್ತು ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಇನ್ ಅಲಾಟ್ ಆಗಿದೆ, ಅದು ಹೋಮ್ ಸ್ಟೇಟ್ ಇದೆ. ಸೊ ಅದ ನಂತರ ಡೊಮೈಸೈಲ್ ಸ್ಟೇಟ್, ನೀವು ಯಾವ ಸ್ಟೇಟಲ್ಲಿ ಉಳಿತಿದ್ದೀರಾ. ಇವಳು ಕರ್ನಾಟಕದವಳು, ಸೊ ಕರ್ನಾಟಕ ಅಂತ ಬರಿತೀರಾ.
ಅದಾದಮೇಲೆ ಅಡ್ಮಿಷನ್ ಕ್ಯಾಟಗರಿ. ಸೊ ದಿಸ್ ಈಸ್ ಅನ್ರಿಸರ್ವ್ಡ್ ಕ್ಯಾಟಗರಿ, UN ಇಲ್ಲಿದೆಯಲ್ಲ UN ಅಂತ, ಅನ್ರಿಸರ್ವ್ಡ್ ಕ್ಯಾಟಗರಿ ಅಂತ ಬರೀತೀರಾ. ಮತ್ತು ಆ್ಯಕ್ಚುಯಲ್ ಕ್ಯಾಟಗರಿ ಜನರಲ್ OBC ಅಂತ, ಸೊ ಅವಳು ಜನರಲ್, ಸೊ ಜನರಲ್ ಅಂತ ಬರೀತಾರೆ ಆಯಿತಾ. ವೆದರ್ ಪ್ಯಾರಾಮಿಟ್ಲಿ ವಾರ್ಡ್, ಸೊ ಅಪ್ಲಿಕೇಬಲ್ ಇದ್ದರೆ ಎಸ್ ಆರ್ ನೋ, ಸೊ ಇಲ್ಲಿ ನೋ ಅಂತ ಬರುತ್ತೆ. ಅದಾದಮೇಲೆ ಈಗ ಅವರು ಸೆಲೆಕ್ಟ್ ಮಾಡಿದರೆ, ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಮಾಡಿದರೆ ಏನು ಪ್ರೊವಿಷನಲ್ ಲೆಟರ್ ಬರುತ್ತೆ, ಅದನ್ನು ಪ್ರೊವಿಷನಲ್ ಅಡ್ಮಿಷನ್ ಲೆಟರಲ್ಲಿ ಏನು ಮಾಡಬೇಕು, ಎಸ್ ಅಂತ ಅದನ್ನು ಪ್ರಿಂಟ್ ಮಾಡಿ ಎಸ್ ಅಂತ ಮಾಡಬೇಕು. ಸೊ ಚೆಕ್ ಲಿಸ್ಟ್ ಅಂಡರ್ಟೇಕಿಂಗ್ ಸೈನ್ಡ್ ಇದು ಎಲ್ಲ ಇದೆ ಇಲ್ಲಿ. ಸೊ ಈ ಚೆಕ್ ಲಿಸ್ಟ್ ಪೂರ್ತಿಯಾಗಿ ರೆಡಿ ಆದಮೇಲೆ ಎಸ್ ಅಂತ ಕೊಡಬೇಕಾಗತ್ತೆ. ಸೊ ಈ ರೀತಿ ನೀವು ಏನು ಮಾಡಬೇಕು, ಇದನ್ನು ಫಿಲ್ ಮಾಡಬೇಕು. ಸೊ ಇದರ ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೇನೆ, ಆ ವಿಡಿಯೋನ ನೋಡ್ಬೋದು, ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಸೊ ನೆಕ್ಸ್ಟ್ ಈಸ್ ಅಡ್ಮಿಟ್ ಕಾರ್ಡ್ ಆಫ್ ಸೈನಿಕ್, ದಟ್ ಈಸ್ ಯು ಕ್ಯಾನ್ ಗೆಟ್ ದ್ಯಾಟ್, ಅಂದರೆ ಅದನ್ನು ತಗೊಂಡು ಹಚ್ಚಬೇಕು. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಬೇಕು, ಅದನ್ನು ನೀವು ರೆಡಿ ಮಾಡಿ ಈ ಚೆಕ್ ಲಿಸ್ಟ್ ಜೊತೆಯಲ್ಲಿ ಸ್ಕೂಲ್ಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ ನಾನು, ಏನೇನು ಆಪ್ಷನ್ಸ್ ಇದೆ. ಸೊ 4 ಆಪ್ಷನ್ ಇದೆಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಪ್ರೊಸ್ಪೆಕ್ಟಸ್ ಅಲ್ಲಿದೆ, ಕೌನ್ಸಿಲಿಂಗ್ ಪ್ರೊಸ್ಪೆಕ್ಟಸ್, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು, ನಾನು ಲಿಂಕ್ ಕೊಡ್ತೀನಿ ಕೆಳಗಡೆ. ಸೊ ಇಲ್ಲಿ ಆಪ್ಷನ್ ಅವೈಲೇಬಲ್ ಟು ದ ಕ್ಯಾಂಡಿಡೇಟ್ ಆಫ್ಟರ್ ಸೀಟ್ ಅಲಾಟ್ಮೆಂಟ್. ಸೊ ಫಸ್ಟ್ ಆಪ್ಷನ್ ಏನಿದೆ, ಆಕ್ಸೆಪ್ಟ್ ಇದೆ, ರಿಕನ್ಸಿಡರ್ ಇದೆ, ಎಕ್ಸಿಟ್ ಇದೆ, ಕ್ಲೋಸ್ ಪೋರ್ಟಲ್ ಇದೆ. ಸೊ ಈ 4 ಆಪ್ಷನ್ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ಲ ಡೀಟೇಲ್ಸ್ ಆಗಿ. ಅದಾದಮೇಲೆ ಪ್ರೊವಿಷನಲ್ ಆಫರ್ ಆಫ್ ಸೀಟ್ ಆ್ಯಂಡ್ ಇಟ್ಸ್ ಕನ್ಫರ್ಮೇಷನ್. ನೀವು ಆಕ್ಸೆಪ್ಟ್ ಮಾಡಿದ ನಂತರ ಏನು ಮಾಡಬೇಕು, ಸ್ಟೆಪ್ 1 ರಿಪೋರ್ಟಿಂಗ್ ಅಟ್ ದ ಮೆಡಿಕಲ್ ಸೆಂಟರ್. ಸೊ ಮೆಡಿಕಲ್ ಸೆಂಟರ್ಗೆ ರಿಪೋರ್ಟ್ ಮಾಡಿ ಫಿಸಿಕಲ್ ವೆರಿಫಿಕೇಷನ್ ಎಲ್ಲ ಆಗುತ್ತೆ. ಅದಾದಮೇಲೆ ಪೇಮೆಂಟ್ ಆಫ್ ಫೀಸ್ ಮಾಡಬೇಕು. ಸೊ ಇಲ್ಲಿ ನೋಡೋಣ, ಈಗ ಮೆಡಿಕಲ್ ಎಕ್ಸಾಮಿನೇಷನ್ ಇದೆಲ್ಲ, ಸೊ ಅದರ ಸಲುವಾಗಿ ಎಲ್ಲಿ ರಿಪೋರ್ಟ್ ಮಾಡಬೇಕು ಸೊ ಅಂತ ಅಂದರೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದೆ, ಯಾವ ಸ್ಕೂಲಿಗೆ ಯಾವ ಮೆಡಿಕಲ್ ಸೆಂಟರನ್ನು ಅಲಾಟ್ ಮಾಡಿದ್ದಾರೆ ಅಂತ. ಸೊ ಲೀಸ್ಟ್ ಆಫ್ ಮೆಡಿಕಲ್ ಹಾಸ್ಪಿಟಲ್ ಎಕ್ಸಿಸ್ಟಿಂಗ್ ಸೈನಿಕ್ ಸ್ಕೂಲ್. ನಾವು ಈಗ ಕೊಡಗುದು ನೋಡ್ಬೋದು, ಇಲ್ಲಿದೆ ಸೈನಿಕ್ ಸ್ಕೂಲ್ ಕೊಡಗು ಅಂತ ಇದೆ. ಸೊ ಸೈನಿಕ್ ಸ್ಕೂಲ್ ಕೊಡಗುಗೆ ಡಿಸ್ಟಿಕ್ ಹಾಸ್ಪಿಟಲ್ ಮಡಿಕೇರಿ, ಕೊಡಗು ಡಿಸ್ಟಿಕ್, ಕರ್ನಾಟಕ. ಈ ಡಿಸ್ಟಿಕ್ ಹಾಸ್ಪಿಟಲ್ ಮಡಿಕೇರಿ ಏನಿದೆಲ್ಲ ಅದನ್ನು ಅಲಾಟ್ ಆಗಿದೆ. ಅಲ್ಲಿ ಏನಾಗುತ್ತೆ, ಮಗುದು ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಸೊ ಅದು ಕೊಡಗುದು. ನೀವು ನೋಡ್ಬೋದು ಬಿಜಾಪುರ್ಗೆ ನೋಡ್ಬೋದು, ಬಿಜಾಪುರ್ ಸೈನಿಕ್ ಸ್ಕೂಲ್ ಇಲ್ಲಿದೆ. ಸೊ 6ನೇ ಆಪ್ಷನ್ ಸೈನಿಕ್ ಸ್ಕೂಲ್ ಬಿಜಾಪುರ್. ಡಿಸ್ಟಿಕ್ ಸಿವಿಲ್ ಹಾಸ್ಪಿಟಲ್ ಶಾಸ್ತ್ರಿನಗರ್, ಅಥಣಿ ರೋಡ್, ವಿಜಾಪುರ್, ಕರ್ನಾಟಕ. ಸೊ ವಿಜಾಪುರಲ್ಲಿ ಇದೆ, ವಿಜಯಪುರ ಅಥವಾ ಬಿಜಾಪುರ ಎರಡೂ ಸೇಮ್. ಸೊ ಡಿಸ್ಟಿಕ್ ಹಾಸ್ಪಿಟಲ್ ಅನ್ನು ಏನು ಮಾಡಿದರೆ, ಅಸೈನ್ ಮಾಡಿದರೆ, ಸೊ ಅಲ್ಲಿ ಹೋಗಿ ನೀವು ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡಬೇಕಾಗುತ್ತೆ. ಸೊ ಇನ್ನೊಂದು, ಈಗ ಮೆಡಿಕಲ್ ಎಕ್ಸಾಮಿನೇಷನ್ ಆಯಿತು, ಅದ ಮೇಲೆ ಏನು ಮಾಡಬೇಕು, ಪೇಮೆಂಟ್ ಆಫ್ ಫೀಸ್ ಮಾಡಬೇಕು. ಪೇಮೆಂಟ್ ಮಾಡೋಕ್ಕೆ ನೀವು ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಬೇಕು. ನೀವು ಬಿಜಾಪುರ್ ಸೈನಿಕಲ್ಲಿ ಸೆಲೆಕ್ಟ್ ಆಗಿರಿ ಅಂತ ಅಂದ್ಕೊಳ್ಳೋಣ. ಸೊ ನೀವು ಏನು ಮಾಡ್ತೀರಿ, ಬಿಜಾಪುರ್ ಸೈನಿಕ್ ಸ್ಕೂಲ್ ಫೀಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ನೇ ಆಪ್ಷನಿಗೆ ಬಂದುಬಿಡುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡ್ತೀರಾ, ಇಲ್ಲಿದೆ. ಸೊ ಫೀ ಲೆಟರ್, ಫೀಸ್ ಎಷ್ಟಿದೆ, ಅಮೌಂಟ್, ನ್ಯೂ ಅಡ್ಮಿಷನ್. ಸೊ ನ್ಯೂ ಅಡ್ಮಿಷನ್ಗೆ ಎಷ್ಟು ಫೀಸ್ ಇದೆ, 1,70,181 ರೂಪಾಯಿ ಫೀಸ್ ಇದೆ. ಸೊ ಆ ಫೀಸನ್ನು ನೀವು ಹೇಗೆ ಕಟ್ಟಬೇಕು ಇದನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಸ್ಟೆಪ್ಸ್ ಫಾರ್ ಪೇಮೆಂಟ್ ಆಫ್ ಫೀಸ್ ಆನ್ಲೈನ್ ಥ್ರೂ SBI ಕಲೆಕ್ಟ್ ಅಂತ. ಸೊ ಈ ಪ್ರೊಸೆಸನ್ನು ನೀವು ತಗೋಬೇಕಾಗತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ, ಕ್ಲಿಕ್ ಹಿಯರ್ ಟು ಪೇ ಫೀಸ್ ಆನ್ಲೈನ್. ಸೊ ಈ 8ನೇ ಆಪ್ಷನಲ್ಲಿ ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, SBI ಕಲೆಕ್ಟ್. ಸೊ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಒಳಗಡೆ ಹೋದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ಯಾವ ಸ್ಕೂಲ್ ಇದೆ ಆ ಸ್ಕೂಲನ್ನು ಜಸ್ಟ್ ಹೆಸರನ್ನು ಸರ್ಚ್ ಮಾಡಬೇಕು. ಸೊ ಈಗ ನಾನು ಬಿಜಾಪುರ್ ಅಂತ ಸರ್ಚ್ ಮಾಡ್ತೀನಿ. ಸೊ ಬಿಜಾಪುರ್ ಅಂತ ಸರ್ಚ್ ಮಾಡಿದರೆ ಪ್ರಿನ್ಸಿಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ ಅಂತ ಬಂದಿದೆ. ಸೊ ಅದರ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ನಾವು ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಸೊ ಎಂಟರ್ ಪೇಮೆಂಟ್ ಡೀಟೇಲ್ಸ್, ಅದಾದಮೇಲೆ ವೆರಿಫಿಕೇಷನ್ ಆಫ್ ಪೇಮೆಂಟ್ ಡೀಟೇಲ್ಸ್ ಆ್ಯಂಡ್ ಕಂಪ್ಲೀಟ್ ದ ಪೇಮೆಂಟ್. ಸೊ ಅಲ್ಲಿ ಪೇಮೆಂಟ್ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಅದರಿಂದ ನೀವು ಪೇಮೆಂಟ್ ಮಾಡ್ಬೋದು. ಸೊ ಇಲ್ಲಿದೆ, ಮಗು ಹೆಸರು ಹಾಕಬೇಕು, ಸ್ಟೂಡೆಂಟ್ ಹೆಸರು, ಆಮೇಲೆ ರೋಲ್ ನಂಬರ್, ಪ್ಯಾರೆಂಟ್ಸ್ ನೇಮ್, ಎಲ್ಲ ಡೀಟೇಲ್ಸ್ಗಳನ್ನು ತುಂಬಾದ ಮೇಲೆ
ಎಲ್ಲ ಒಂದು ಸರಿ ಚೆಕ್ ಮಾಡಿ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಇದು ಪೇಮೆಂಟ್ ಪ್ರೊಸೆಸ್. ಬೇರೆ ಬೇರೆ ವೆಬ್ಸೈಟ್ಗೆ ಅಂದರೆ ಬೇರೆ ಬೇರೆ ಸ್ಕೂಲ್ಗಳಿಗೆ ಬೇರೆ ಬೇರೆ ಪೇಮೆಂಟ್ ಮೆಥಡ್ ಇದೆ. ನೀವು ಗೊತ್ತಾಗಬೇಕಂದ್ರೆ ಅವ್ರವ್ರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬೇಕು. ಸೊ ಇಲ್ಲಿ ನೀವು ಫಸ್ಟ್ ಯಾವಾಗ ಬರ್ತೀರಾ ವೆಬ್ಸೈಟಲ್ಲಿ, ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಆಪ್ಷನ್ ಇದೆಯಲ್ಲ, ಆ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಆದಮೇಲೆ ಇಲ್ಲಿ ನಿಮಗೆ ಸ್ಕೂಲ್ ಹೆಸರು ಮತ್ತು ವೆಬ್ಸೈಟ್ ಲಿಂಕ್ ಸಿಗುತ್ತೆ. ಸೊ ಅದರಲ್ಲಿ ವೆಬ್ಸೈಟ್ ಲಿಂಕ್ಗೆ ಹೋದ ಮೇಲೆ ಅಲ್ಲಿ ನೀವು ಹೇಗೆ ಪೇಮೆಂಟ್ ಡೀಟೇಲ್ಸ್ ಮಾಡಬೇಕು ಮತ್ತು ಎಷ್ಟು ಫೀಸ್ ಇದೆ ಅದನ್ನೆಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ಸೊ ಇಲ್ಲ ಅಂದರೆ ನಿಮಗೆ ಏನಾದರೂ ಡೌಟ್ ಬಂದಿದ್ದರೆ ನೀವು ಇಲ್ಲಿ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ಆ ಕಾಂಟ್ಯಾಕ್ಟ್ಸನ್ನು ನಂಬರನ್ನು ಕಾಲ್ ಮಾಡಿ ನೀವು ಕೇಳ್ಬೋದು ಕೂಡ. ಸೊ ನಂತರ ಈಗ ಕಟ್ ಆಫ್ಗಳನ್ನು ನೋಡೋಣ, ಎಷ್ಟೆಷ್ಟಾಗಿದೆ ಈ ವರ್ಷದ್ದು ಕಟ್ ಆಫ್ಗಳನ್ನು ಎಷ್ಟೆಷ್ಟಾಗಿದೆ. ಸೊ ಇಲ್ಲಿ ನೋಡ್ಬೋದು ಸೈನಿಕ್ ಸ್ಕೂಲ್ ಬಿಜಾಪುರ್ಗೆ ಕಟ್ ಆಫ್ ಹೋಮ್ ಸ್ಟೇಟ್ ಕ್ಯಾಟಗರಿಯಲ್ಲಿ ಗರ್ಲ್ಸ್ ಇಷ್ಟು ಕಟ್ ಆಫ್ ಆಗಿದೆ ಮತ್ತು ರ್ಯಾಂಕ್ ಇಷ್ಟಾಗಿದೆ. ಸೊ ತುಂಬ ಕಾಂಪಿಟೇಷನ್ ಇದೆ ನೀವು ನೋಡ್ಬೋದು. ಸೊ ಹೋಮ್ ಸ್ಟೇಟ್ ಕರ್ನಾಟಕ ಡಿಫೆನ್ಸ್ ಕ್ಯಾಟಗರಿಗೆ, OBC SC ST ಅನ್ರಿಸರ್ವ್ಡ್ ಕ್ಯಾಟಗರಿಗೆ ನೀವು ಇನ್ನೂ ನೋಡ್ಬೋದು. ಬಾಯ್ಸಲ್ಲಿ ಕೂಡ ಇಷ್ಟು ಮಾರ್ಕ್ಸ್ ಇದೆ ಮತ್ತು ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ, ಕಟ್ ಆಫ್ ರ್ಯಾಂಕ್. ಸೊ ಈಗ ನಾವು ಒಂದು ಸ್ವಲ್ಪ ಕಟ್ ಆಫ್ಗಳನ್ನು ನೋಡೋಣ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಸ್ಕೂಲ್ಗಳದ್ದು. ಸೊ ಇದು ಬಿಜಾಪುರ್ ಸೈನಿಕ್ ಸ್ಕೂಲ್ದು ಹೋಮ್ ಸ್ಟೇಟಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ಗಳಿಗೆ ಗರ್ಲ್ಸ್ಗೆ ಇಷ್ಟು ಮಾರ್ಕ್ಸ್ ಕಟ್ ಆಫ್ ಇದೆ ಮತ್ತು ಈ ರ್ಯಾಂಕಲ್ಲಿ ಕಟ್ ಆಫ್ ಇದೆ. ಬಾಯ್ಸ್ ಇಷ್ಟು ಮಾರ್ಕ್ಸ್ಗೆ ಕಟ್ ಆಫ್ ಇದೆ ಅಂದರೆ ಇದು ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಈ ರೌಂಡ್ 1ಅಲ್ಲಿ. ಮತ್ತು ನೆಕ್ಸ್ಟ್ ಈಗ ಸೊ ಇದು ಬಿಜಾಪುರ್ ಸೈನಿಕ್ ಸ್ಕೂಲ್ಗಳಿಗೆ ಕಟ್ ಆಫ್ ಇದೆ, ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು. ಅದಾದಮೇಲೆ ಬಿಜಾಪುರ್ ಸೈನಿಕ್ ಸ್ಕೂಲ್ ಅದರ್ ಸ್ಟೇಟ್ಗಳಿಗೆ ಈ ಕಟ್ ಆಫ್ ಇದೆ. ಅದಾದಮೇಲೆ ಕೊಡಗು ಸೈನಿಕ್ ಸ್ಕೂಲ್ಗಳಿಗೆ ಹೋಮ್ ಸ್ಟೇಟ್ ಇಷ್ಟು ಕಟ್ ಆಫ್ ಆಗಿದೆ ಮಾರ್ಕ್ಸ್. ಸೊ ಇದ್ರ ಬೇಸಿಸ್ ಮೇಲೆ ಯಾರು ಸ್ಟೂಡೆಂಟ್ಸಿಗೆ ಸಿಗಲಿಲ್ಲ ಅವ್ರೇನು ಮಾಡಬೇಕು, ಈ ಕಟ್ ಆಫ್ ನೋಡಿ ನೀವು ಡಿಸಿಷನನ್ನು ತೊಗೋಬೇಕು. ಅಂದರೆ ನಿಮಗೆ ಮುಂದಿನ ರೌಂಡಲ್ಲಿ ಏನಾದರೂ ಸಾಧ್ಯತೆ ಇದೆಯಾ, ಸೀಟ್ ಅಲಾಟ್ ಆಗೋ ಸಾಧ್ಯತೆ ಇದೆಯಾ ಅಂತ ನೀವು ನೋಡ್ಕೋಬೋದು. ಸೊ ನಂತರ ನೋಡ್ಬೋದು ಸೈನಿಕ್ ಸ್ಕೂಲ್ ಅದರ್ ಸ್ಟೇಟ್ ದಟ್ ಈಸ್ ಕೊಡಗುಗೆ. ಮತ್ತು ಅದಾದಮೇಲೆ ಈಗ NSS ಸೊ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಇದೆಯಲ್ಲ ಅದರ ಕಟ್ ಆಫ್ ಇಷ್ಟಾಗಿದೆ. ಸೊ ನೋಡ್ಬೋದು ಮತ್ತು ನೀವು ಎಷ್ಟು ಡಿಸಿಷನನ್ನು ತೊಗೋಬೋದು. ವಿವೇಕ್ ಸೈನಿಕ್ ಸ್ಕೂಲ್ಗೆ ಇದರಲ್ಲಿ 2 ಕ್ಯಾಟಗರೀಸ್ ಇದೆ, ಅನ್ರಿಸರ್ವ್ಡ್, ಇವರು ಡೈರೆಕ್ಟ್ ಮೆರಿಟ್ ಬೇಸಿಸ್ ಮೇಲೆ ತೊಗೊಳ್ತಿದ್ದಾರೆ. ಸೊ ಗರ್ಲ್ಸಿಗೆ ಇಷ್ಟಿದೆ, ಬಾಯ್ಸಿಗೆ ಇಷ್ಟಿದೆ. ಅದಾದಮೇಲೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ದಟ್ ಈಸ್ ನ್ಯಾಷನಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ಇದು ಬಿದರಲ್ಲಿ. ಇವರು ಏನು ಮಾಡಿದ್ದಾರೆ, ಡೈರೆಕ್ಟ್ ಜನರಲ್ ನ್ಯೂಟ್ರಲ್ ಅಂದರೆ ಹುಡುಗ ಅಥವಾ ಹುಡುಗಿ ಯಾರು ಹೈಯೆಸ್ಟ್ ಮಾರ್ಕ್ಸನ್ನು ಸ್ಕೋರ್ ಮಾಡಿದರೆ ಅವರಿಗೆ ಸೀಟನ್ನು ಅಲಾಟ್ ಮಾಡಿದ್ದಾರೆ ಡೈರೆಕ್ಟ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇನ್ನೊಂದು ಸರಿ ನಾನು ಹೇಳ್ತೀನಿ, ಇದು ಆಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಫಸ್ಟ್ ಆಪ್ಷನ್, ರೀಕನ್ಸಿಡರ್ ಅಂದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಆಕ್ಸೆಪ್ಟ್ ಮಾಡಿದರೆ ನೀವು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫೀಸ್ ಪೇಮೆಂಟ್ ಎಲ್ಲ ಅದನ್ನು ನೀವು ಪ್ರೊಸೆಸನ್ನು ಮಾಡಬೇಕಾಗತ್ತೆ. ಅದಾದಮೇಲೆ ಎಕ್ಸಿಟ್ ಕೌನ್ಸಿಲಿಂಗ್ ಅಂದರೆ ಪೂರ್ತಿಗೆ ಏನು ಮಾಡ್ತೀರಾ, ಕೌನ್ಸಿಲಿಂಗಿಂದ ಹೊರಗಡೆ ಬರ್ತೀರಾ. ಮತ್ತು ನೆಕ್ಸ್ಟ್ ರೌಂಡಿಗೂ ನೀವು ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಮತ್ತು ಈ ಅಲಾಟ್ ಆಗಿರೋ ಸ್ಕೂಲ್ ಕೂಡ ನಿಮಗೆ ಬರೋದಿಲ್ಲ. ಮತ್ತು ಕ್ಲೋಸ್ ಪೋರ್ಟಲ್ ಅಂದರೆ ಲಾಗೌಟ್ ಆಗ್ತೀರಾ. ಮತ್ತು ಇನ್ನೊಂದು ಯಾರಿಗೆ ಸ್ಕೂಲ್ ಅಲಾಟ್ ಆಗಿಲ್ಲ ಅವ್ರದ್ದು ಹೇಗಾಗುತ್ತೆ, ಸೊ ಯಾರಿಗೆ ಸ್ಕೂಲ್ ಅಲಾಟ್ ಆಗಿಲ್ಲ ಅವರಿಗೆ ಯಾವುದೂ ರೀತಿಯ ಆಪ್ಷನನ್ನು ಕಾಣಿಸೋದಿಲ್ಲ. ಓಕೆ, ಯಾಕೆಂದರೆ ಅವರಿಗೆ ಸ್ಕೂಲು ಅಲಾಟ್ ಆಗಿಲ್ಲ. ಸೊ ಆ 4 ಆಪ್ಷನ್ಸನ್ನು ತೋರಿಸೋದಿಲ್ಲ. ಸೊ ನಾವು ಕೂಡ ಆನ್ಲೈನಲ್ಲಿ ಸ್ಟೂಡೆಂಟ್ಸಿಗೆ ನವೋದಯ ಮತ್ತು ಸೈನಿಕ್ ಕೋಚಿಂಗನ್ನು ಪ್ರೊವೈಡ್ ಮಾಡ್ತೀವಿ. ಸೊ ನೀವು ನಮ್ಮ ಕೋಚಿಂಗ್ಗೆ ಸೇರ್ಬೋದು ಮತ್ತು ನಿಮ್ಮ ಪರಿಚಯದಲ್ಲಿ ಇರೋ ಎಲ್ಲರಿಗೆ ತಿಳಿಸಿ. ಸೊ ಮತ್ತೆ ಏನಾದರೂ ಡೌಟ್ ಇದ್ದರೆ ನಮಗೂ ಕಾಲ್ ಮಾಡಿ, ನಾವು ಎಷ್ಟಾಯಿತು ಅಷ್ಟು ಸಹಾಯ ನಾವು ಮಾಡ್ತೀವಿ. ಸೊ ನೀವು ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಯಾರು ಸ್ಟೂಡೆಂಟ್ಸ್ ಸೈನಿಕ್ ಸ್ಕೂಲ್ಗಳಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ತುಂಬ ಕಾಂಗ್ರ್ಯಾಚುಲೇಷನ್ಸ್.